ಇನ್ನು ಜಾತಿ ಜ್ವಾಲೆ ರಾಜ್ಯ ರಾಜಕೀಯದಲ್ಲಿ ಜಾತಿ ಜ್ವಾಲೆ ಧಗಧಗಿಸ್ತಾ ಇದೆ. ಅಹಿಂದ ನಾಯಕರೆಲ್ಲ ಒಟ್ಟುಗೂಡಿ ಜಾತಿ ಗಣತಿ ಬಿಡುಗಡೆಗೆ ಒತ್ತಾಯಿಸಿದ್ದಾರೆ. ಮೂಡ ಹಗರಣ ಮರೆಮಾಚೋದಕ್ಕೆ ಜಾತಿ ಗಣತಿ ಮುನ್ನೆಲೆಗೆ ತಂದಿದ್ದಾರೆ ಅಂತ ಬಿಜೆಪಿ ಆರೋಪಿಸ್ತಾ ಇದ್ದು, ಇದೀಗ ಕಾಂಗ್ರೆಸ್ ಮೇಲೆ ಮತ್ತೊಂದು ಅಸ್ತ್ರ ಪ್ರಯೋಗಿಸೋದಕ್ಕೆ ಮುಂದಾಗಿದೆ. ಅದೇ ಒಳ ಮೀಸಲಾತಿ. ಆಕಾಶ ಕಳಿಸಿದ್ರೇನು ಸಹ ಜಾತಿ ಗಣತಿ ಆಗಬೇಕು. ತಾನು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೇನೆ, ಹಾಗಾಗಿ ಒಂದು ಬ್ರಹ್ಮಾಸ್ತ್ರ ಚಲಾವಣೆ ಮಾಡೋಣ. ಮೂಡ ಮರೆಗೆ, ಅಹಿಂದ ತೆರೆಗೆ, ಒಳ ಮೀಸಲಾತಿ ಮುನ್ನೆಲೆಗೆ. ಕಾಂಗ್ರೆಸ್ ಜಾತಿ ಗಣತಿ ಅಸ್ತ್ರಕ್ಕೆ ಒಳ ಮೀಸಲಾತಿ ಬಾಣ ಬಿಟ್ಟ ಬಿಜೆಪಿ. ಎಸ್, ರಾಜ್ಯ ರಾಜಕೀಯದಲ್ಲಿ ಜಾತಿ ಲೆಕ್ಕಾಚಾರ ಜೋರಾಗೇ ನಡೀತಾ ಇದೆ. ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಹೆಸರಲ್ಲಿ ಜಾತಿ ಗಣತಿ ಬಿಡುಗಡೆಗೆ ಕಾಂಗ್ರೆಸ್ ನಾಯಕರು ತುದಿಗಾಲಲ್ಲಿ ನಿಂತಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಸಿಕ್ಕರೆ ಜಾತಿ ಗಣತಿ ವರದಿ ಬಹಿರಂಗ ಆಗಲಿದೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಮತ್ತೊಂದು ಒತ್ತಡ ತರೋದಕ್ಕೆ ಬಿಜೆಪಿ ಗೇಮ್ ಪ್ಲಾನ್ ಮಾಡಿದೆ. ಅದೇ ಒಳ ಮೀಸಲಾತಿ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿಂದು ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸೋ ವಿಚಾರವಾಗಿ ಬಿಜೆಪಿ ನಾಯಕರು ವಿಶೇಷ ಸಭೆ ನಡೆಸಿದ್ರು. ಬೊಮ್ಮಾಯಿ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಶಿಫಾರಸು ಮಾಡಿದೆ, ಅದನ್ನ ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತ ಒತ್ತಾಯಿಸೋದಕ್ಕೆ ಸಭೆಯಲ್ಲಿ ನಿರ್ಧರಿಸಲಾಯಿತು. ಈ ಮೂಲಕ ಕಾಂಗ್ರೆಸ್ ಪಡೆಯನ್ನ ಜಾತಿ ವ್ಯೂಹದಲ್ಲಿ ಕಟ್ಟಾಕೋದಕ್ಕೆ ಬಿಜೆಪಿ ರಣತಂತ್ರ ರೂಪಿಸಿದೆ. ಒಳ ಮೀಸಲಾತಿ ವಿಚಾರವಾಗಿ ಸರ್ವರೊಂದಿಗೂ ಕೂಡ ಚರ್ಚೆನ ಮಾಡಿ ಏನ್ ಹಿಂದೆ ಬೊಮ್ಮಾಯಿ ಸರ್ಕಾರ ಶಿಫಾರಸನ್ನು ಮಾಡಿದ್ರು ಯಥಾವತ್ತಾಗಿ ಜಾರಿಗೆ ತರಬೇಕು ಅಂತೇಳಿ ನಾವು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಾವು ಒತ್ತಾಯವನ್ನ ಮಾಡೋರಿದ್ದೇವೆ. ಇನ್ನು ಸಭೆಗೂ ಮುನ್ನ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಮೂಡ ಡೈವರ್ಟ್ ಮಾಡೋದಕ್ಕೆ ಜಾತಿ ಗಣತಿಯನ್ನ ಏಕಾಏಕಿ ಮುನ್ನೆಲೆಗೆ ತಂದಿದ್ದಾರೆ ಅಂತ ಆರೋಪಿಸಿದ್ರು. ವಿಜೇಂದ್ರ ಕೂಡ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಜಾತಿ ಬ್ರಹ್ಮಾಸ್ತ್ರ ಪ್ರಯೋಗಿಸ್ತಾ ಇದ್ದಾರೆ ಅಂದ್ರು. ಈ ಜಾತಿ ಗಣತಿ ಕಳೆದ 10 ವರ್ಷದಿಂದ ಏನೋ ಆಗಿರುವಂತದ್ದು. 10 ವರ್ಷದಿಂದ ಜಾತಿ ಗಣತಿ ಆಗಿ ಅವತ್ತಿಗೂ ಇವತ್ತು ಪಾಪ್ಯುಲೇಷನ್ ಇವೆಲ್ಲಾನು ಕೂಡ ಬಹಳ ಬದಲಾವಣೆಗಳಾಗಿದೆ. ತಾನು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೇನೆ, ಬಹಳ ದಿನಗಳ ಕಾಲ ಬಂಡತನ ನಡೆಯೋದಿಲ್ಲ, ಹಾಗಾಗಿ ಒಂದು ಬ್ರಹ್ಮಾಸ್ತ್ರ ಚಲಾವಣೆ ಮಾಡೋಣ ಅಂತಕ್ಕಂತ ಪ್ರಯತ್ನದಲ್ಲಿ ಈ ವಿಚಾರಗಳನ್ನ ಮುಂದಿಡ್ತಕ್ಕಂತ ಪ್ರಯತ್ನ ಮಾಡ್ತಿದ್ದಾರೆ ಹೊರತು ಇದರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಪ್ರಾಮಾಣಿಕ ಕಳಕಳೆ ಇದೆ ಅಂತೇಳಿ ನನಗೂ ಅನ್ನಿಸ್ತಾ ಇಲ್ಲ. ಮೂಡ ಡೈವರ್ಟ್ ಎಂಬ ಬಿಜೆಪಿ ಆರೋಪಕ್ಕೆ ಸಚಿವರ ಕೌಂಟರ್. ಮೂಡ ಡೈವರ್ಟ್ ಮಾಡಲು ಜಾತಿ ಗಣತಿ ಬಹಿರಂಗ ಮಾಡ್ತಾ ಇದ್ದಾರೆ ಎಂಬ ಬಿಜೆಪಿ ಆರೋಪಕ್ಕೆ ಸಚಿವರು ಕೌಂಟರ್ ಕೊಟ್ಟಿದ್ದಾರೆ. ನಾವು ತೆರೆದೇ ಇದ್ದಾಗ ಜಾತಿ ಗಣತಿ ತಗೊಂಡ್ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಬಿಟ್ರು ಅಂತ ಹೇಳ್ತಾ ಇದ್ರು. ಜನಸಮುದಾಯಕ್ಕೆ ಪಬ್ಲಿಕ್ಕಿಗೆ ತರ್ತೀವಿ ಅಂದಾಗ ಈಗ ಅವರಿಗೆ ನುಂಗ್ಲಾರ ತುತ್ತಾಗಿದೆ. ಸೈಡ್ ಲೈನ್ ಹೆಂಗ್ ಆಗ್ತದೆ ರೀ? ಅವರೇ ಅಲ್ಲ ತನಿಖೆ ಮಾಡ್ತಾ ಇರೋದು. ಸೈಡ್ ಲೈನ್ ಯಾವಾಗ ಆಗುತ್ತೆ ಅಂದ್ರೆ ತನಿಖೆ ರಾಜ್ಯ ಸರ್ಕಾರ ಮಾಡ್ತಾ ಇದ್ರೆ ಸೈಡ್ ಲೈನ್ ಮಾಡಕ್ ಟ್ರೈ ಮಾಡ್ತಾ ಇರ್ಬೇಕು. ITED ನಮ್ ಕೈಲಿ ಇದೆಯಾ? CBI ನಮ್ ಕೈಲಿ ಇದೆಯಾ? ಇವ್ರ ಕೈಲೇ ಇರೋದಲ್ವಾ? ಸೊ ಇವ್ರ ಆದೇಶದ ಮೇಲೆ ತಾನೇ ಅವರೆಲ್ಲ ಬಂದಿರೋದು. ಆಕಾಶ ಕಳಚಿದ್ರು ಸರಿ, ಜಾತಿ ಗಣತಿ ವರದಿ ಜಾರಿ ಮಾಡಿ. ಮೊನ್ನೆಯಷ್ಟೇ ಸರ್ಕಾರ ಬಿದ್ರೆ ಬೀಳ್ಲಿ, ಜಾತಿ ಗಣತಿ ವರದಿ ಜಾರಿ ಮಾಡಿ ಅಂತ ಹೇಳಿ ಸಂಚಲನ ಮೂಡಿಸಿದ್ದ MLC BK ಹರಿಪ್ರಸಾದ್ ಇವತ್ತು ಮತ್ತೆ ಗುಡುಗಿದ್ರು. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ಆಕಾಶ ಕಳಚಿ ಬಿದ್ರು ಜಾತಿ ಗಣತಿ ವರದಿ ಜಾರಿಯಾಗ್ಲಿ ಅಂದ್ರು. ಮೊದಲು ನಾನು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ನಾಳೆ ಹೇಳ್ತೀನಿ. ಆಕಾಶ ಕಳಿಸಿ ಬಿದ್ರೇನು ಸಹ ಜಾತಿ ಗಣತಿ ಆಗಬೇಕು ಅಷ್ಟೇ. ಜಾತಿ ಎಂಬ ಜೇನುಗೂಡಿಗೆ ಯಾರೇ ಕೈ ಹಾಕಿದ್ರೂ ಅದು ಹಗ್ಗದ ಮೇಲಿನ ನಡಿಗೆ ಆಗಿರುತ್ತೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿ ಜಾತಿ ಗಣತಿ ವರದಿ ಬಹಿರಂಗಕ್ಕೆ ಅನುಮೋದನೆ ಸಿಕ್ಕರೆ ಜಾತಿ ಯುದ್ಧ ಮತ್ತಷ್ಟು ತಾರಕಕ್ಕೇರೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್ TV9.